ಕಾಲನ್ನ ಮುಂಗಾಲನ್ನ ಎತ್ತಿ ಒಂದು ಇಟಿಕೆ ಸೈಜ್ ಅಷ್ಟು ಒಂದು 6 ಇಂಚ್ ಹೈಟಲ್ಲಿ ಪಾದವನ್ನ ಮೇಲೆ ಹೀಗೆ ಇಟ್ಕೊಂಡು ನಿಲ್ಲಬೇಕು. ಹೀಗೆ ಇಟ್ಕೊಂಡು ನಿಲ್ಲಬೇಕು. ಎಷ್ಟು ನಿಮಿಷ? ಬೆಳಿಗ್ಗೆ 2 ನಿಮಿಷ, ಸಂಜೆ 2 ನಿಮಿಷ. ಇದು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೆ ವ್ಯಾರಿಕೋಸ್ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಆ ಸೂಪರ್ಫಿಷಿಯಲ್ ವೇನಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಚಾನ್ಸಸ್ ಕಡಿಮೆ ಆಗ್ತದೆ. ಇದನ್ನು ಕಂಪಲ್ಸರಿ ನೀವು ಮಾಡಬೇಕು. ಎರಡನೇದು ಸಫಿಷಿಯಂಟ್ ಅಮೌಂಟ್ ಆಫ್ ವಾಟರ್ನ ಕುಡಿಬೇಕು. ಮೂರನೇದು ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಲೇಬೇಕು. ಯಾಕೆಂದರೆ ಬಗ್ಗಿ ಕೆಲಸ ಮಾಡೋದು ಜಾಸ್ತಿ, ಬರಿಬೇಕಾದ್ರೆ ಎಲ್ಲ ಬಗ್ಗಿ ಕೆಲಸ ಮಾಡೋದು ಜಾಸ್ತಿ. ಹಾಗಾಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ಇದ್ರ ಮೇಲೆ ನಮಗೆಲ್ಲ ಗೊತ್ತಿದೆ, ಭಗವಂತ 2 ಕೈ ಕೊಟ್ಟಿದ್ದ, ಒಂದಕ್ಕೊಂದು ಸ್ಪೇರ್ ಕೊಟ್ಟೇನು. 2 ಕೈ, 2 ಕಣ್ಣು, 2 ಕಾಲು, 2 ಕಿಡ್ನಿ, 2 ಲಂಗ್ಸು, ಕರೆಕ್ಟ್ ಅಲ್ವಾ? ಒಂದಕ್ಕೊಂದು ಸ್ಪೇರ್ ಕೊಟ್ಟೇನೆ. ಹೆಂಡತಿ ಮಾತ್ರ ಒಂದೇ ಕೊಟ್ಟೇನೆ, ಬಟ್ ಆದರೂ ಒಂದಕ್ಕೊಂದು ಸ್ಪೇರ್ ಕೊಟ್ಟೇನೆ. ಆದರೆ ಹೃದಯನೂ ಮಾತ್ರ ಒಂದೇ ಕೊಟ್ಟಿದ್ದಾನೆ. ಹಾಗಾಗಿ ಆ ಹೃದಯವನ್ನ ಚೆನ್ನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಯಾರ ಮೇಲೆ? ನಮ್ಮ ಮೇಲಿದೆ. ಹಾಗಾಗಿ ದಿನಕ್ಕೆ 3333 ಸ್ಟೆಪ್ಸ್ ಕಂಪಲ್ಸರಿ ನಡಿಲೇಬೇಕು. ಹಾರ್ಟಿಗೆ ಕೊಲೆಟನ್ ಬರಬೇಕು ಅಂತಂದರೆ 3333 ಸ್ಟೆಪ್ಸ್ ನಡಿಲೇಬೇಕು. 4000 ಹೆಜ್ಜೆ ಮೇಲೆ ಪ್ರತಿ 1,1000 ಹೆಜ್ಜೆಗೆ 15% ಕಾಯಿಲೆಗಳು ಕಡಿಮೆ ಆಗ್ತದೆ. 4,000 ಸ್ಟೆಪ್ ಒಂದು ದಿನಕ್ಕೆ ನಡೆದ್ರೆ 15%, 5,000 ಸ್ಟೆಪ್ಸ್ ಒಂದು ದಿನಕ್ಕೆ ನಡೆದ್ರೆ 20%, 6,000 ಸ್ಟೆಪ್ಸ್ ನಡೆದ್ರೆ 45%, 7,000 ಸ್ಟೆಪ್ಸ್ ನಡೆದ್ರೆ 60%. ಆ ರೀತಿ 15% 1,000 ಸ್ಟೆಪ್ಸ್ಗೆ ಕಾಯಿಲೆಗಳು ಕಡಿಮೆ ಆಗ್ತದೆ. ಹಾಗಾಗಿ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಂಥ ಶಕ್ತಿ ಯಾರಿಗಿದೆ? ಅದು ನಿಮಗಿದೆ, ಅದು ನಿಮ್ಮ ಕೈಯಲ್ಲಿದೆ. ಅದು ಫಿಸಿಕಲ್ ಹೃದಯ ಆದರೆ ಭಾವನಾತ್ಮಕ ಹೃದಯನೂ ಭಾಳ ಇಂಪಾರ್ಟೆಂಟು. ಹಾಗಾಗಿ ಭಾವನಾತ್ಮಕ ಹೃದಯವನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ಕಂಪಲ್ಸರಿ 10 ನಿಮಿಷ ಮೆಡಿಟೇಷನ್ ಮಾಡಿ ಅಥವಾ ಯೋಗ ನಿದ್ರವನ್ನು ಮಾಡಿ. ಯೋಗ ನಿದ್ರದ ಬಗ್ಗೆ ಒಂದು ಒಳ್ಳೆಯ ಸಣ್ಣ ಬುಕ್ ಇದೆ. ಖಂಡಿತವಾಗ್ಲೂ ಯೋಗ ನಿದ್ರವನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಆಯುಷ್ ಕನಿಷ್ಠ 10 ವರ್ಷ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ. ಬದುಕು ಇರುವುದು ಬಳಲಲು ಅಲ್ಲ, ಬದುಕು ಇರುವುದು ಸವೆಯಲು ಅಲ್ಲ, ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಸಂಗ್ರಾಮಕ್ಕಿಂತ ಸಂಭ್ರಮವಾದರೆ ಬದುಕು ಚಿನ್ನ. ಆ ರೀತಿ ನಿಮ್ಮ ಬದುಕು ಚಿನ್ನದಂಥ ಬದುಕಾಗಲಿ. ಲಕ್ಷಾಂತರ ಮಕ್ಕಳಿಗೆ ವಿದ್ಯೆಯನ್ನು ದಾಸೋಹವಾಗಿ ಕೊಟ್ಟಂಥ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗವ ಮೆಚ್ಚಿ ಅಹುದಹುದೆನ್ನುತ್ತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ